ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ, ಖುಷಿಯಾಗಿದೆ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಯಾವುದು ಮೋಟೋ ವ್ಲಾಗ್ ಅಲ್ಲ, ಏನೂ ಅಲ್ಲ, ರಿಲೇಟೆಡ್ ಟು ಸೌಜನ್ಯ ಕೇಸ್. ಎಲ್ಲರೂ ಅವ್ರ ಬಗ್ಗೆ ಮಾತಾಡಿ ಕೇಸ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾಯಿದ್ರು. ಫೋನೆಲ್ಲ ಮಾಡಿ ಮಾತಾಡು ಅಂತಂದರು. ಸೊ ಈ ಕೇಸ್ ಬಗ್ಗೆ ಏನು ಹೇಳೋಣ, ದೊಡ್ಡ ಯೂಟ್ಯೂಬರ್ಸೇ ವಿಡಿಯೋ ಮಾಡಿಬಿಡ್ತಾ ಇದ್ದಾರೆ ಅಂದರೂ ಏನೂ ಆಗ್ತಾಯಿಲ್ಲ. ಎಲ್ರಿಗೂ ಗೊತ್ತು ಸತ್ಯ ಏನಂತ, ಬಟ್ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬೇಜಾರು ಏನಪ್ಪ ಅಂತಂದರೆ ಮೀಡಿಯಾದವರೇ ಮಾತಾಡ್ತಾ ಇಲ್ಲ. ಮೀಡಿಯಾಗೆ ಎಂಥ ಪವರ್ ಇದೆ, ಬಟ್ ಅವರೇನು ಮಾತಾಡ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಮೇಲ್ಗಡೆ ಪ್ರೆಷರೋ ಅಥವಾ ಎಲ್ಲ ಕೊಂಡ್ಕೊಂಬಿಟ್ಟಿದ್ದಾರೋ ಯಾರಿಗೆ ಗೊತ್ತು. ದುಡ್ಡಿದ್ರೆ ಏನು ಬೇಕಾರಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಬಟ್ ಕೇಸ್ ಬಗ್ಗೆ ಹೇಳಬೇಕು ಅಂದರೆ 2012 ಫೈಲ್ ಆದಂಥ ಈ ಕೇಸು, ಸೌಜನ್ಯ ಅವ್ರ ಕೇಸು, ಅವಾಗಲಿಂದ ಇವಾಗ್ಲವರೆಗೂ ಹೋರಾಟ ಮಾಡ್ತಾ ಇರೋರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ. ಸೊ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡು ಬಂದು ಸೋಷಲ್ ಮೀಡಿಯಾದಲ್ಲೆಲ್ಲ ಈ ಕೇಸ್ ಬಗ್ಗೆ ಅವೇರ್ನೆಸ್ ಜನರಿಗೆ ಮೂಡಿಸಿ ಸೋಷಲ್ ಮೀಡಿಯಾ ಮುಖಾಂತರ ಜಸ್ಟಿಸ್ ಪಡೆಯೋಣ ಅಂತ ಹೋಗಿದ್ದು ಬಂದು ಥರ್ಡ್ ಐ ಮೀಡಿಯಾ ಮಾಸ್ಟರ್ಸ್ ಆ್ಯಂಡ್ ಗಿರೀಶ್ ಮೊಟ್ಟನವ್ರು ಅಂತ. ಸಾರಿ ಬಾಯ್ಸ್, ವಿಡಿಯೋ ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದ್ದಕ್ಕೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೇಸ್ ಕುರಿತು ಒಂದು ಸ್ಕ್ಯಾನರ್ನ ಮತ್ತು ಒಂದು ಲಿಂಕ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕೇ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಚೆಕ್ ಮಾಡ್ಬೋದು. ಸೊ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ರೂಟಲ್ ಆಗಿ ನಡೆದಿದೆ ಅಂತ. ಕ್ಲಿಕ್ ಮಾಡಿ ಚೆಕ್ ಮಾಡಿ ಸ್ನೇಹಿತರೆ. ಅವತ್ತಿಂದ ಸುಮಾರು 2012 ಅಂದರೆ ಎಷ್ಟನೇ ಕ್ಲಾಸ್, ನಂಗೆ ಅದು ನೆನಪಾಗ್ತಾಯಿಲ್ಲ. ಅಷ್ಟು ಆಲ್ಮೋಸ್ಟ್ 15 ವರ್ಷ ಆಯಿತು. 2025 ಇವಾಗ. ಸೊ ಅವಾಗಲೇ ಮಾಡೋ ಕೆಲಸ ಅವಾಗ ನೀಟಾಗಿ ಮಾಡಿಬಿಟ್ಟಿದ್ರೆ ಪೊಲೀಸು, ಇವಾಗ ಜಸ್ಟಿಸ್ ಬೇಕು, ನ್ಯಾಯ ಬೇಕು ಅಂತೆಲ್ಲ ಬೇಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನ್ಯಾಯ ಬೇಕು ಅಂತ ಬೇಡೋ ಪರಿಸ್ಥಿತಿ ಬಂದಿದೆ ಇವಾಗ. ಸೊ ಸಮೀರ್ ಬ್ರೋ ಅವರು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಎಲ್ರಿಗೂ ಅರ್ಥ ಆಗಬೇಕು ಆ್ಯಂಡ್ ಎಲ್ರಿಗೂ ಮನಸ್ಸು ಟಚ್ ಆಗಬೇಕು ಆ ಥರ ವಿಡಿಯೋ ಮಾಡಿದ್ದಾರೆ. ಅವರು ಡಾಕ್ಯುಮೆಂಟರಿ ಥರ ಮಾಡಿಕೊಂಡು ಎಲ್ಲ ರೆಕಾರ್ಡ್ಸ್ನು ಸ್ಟಡಿ ಮಾಡಿ ತುಂಬ ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಿ ವಿತ್ ಪ್ರೂಫೇ ಮಾಡಿರ್ತಾರೆ. ಬಿಕಾಸ್ ಇದೊಂದು ಬರೀ ಕಂಟೆಂಟ್ ಆಗಿದ್ದರೆ ಹಿಂಗೆ ವಿಡಿಯೋ ಬಂದು ಹಿಂಗೆ ಹೋಗ್ಬಿಡೋದು. ವಿಡಿಯೋ ಹಾಕಿರೋರು ಮತ್ತು ನೆಕ್ಸ್ಟ್ ಫ್ರೈಡೇ ಇನ್ನೊಂದು ವಿಡಿಯೋ ಬಂದಿರೋದು ನೈಟು. ಬಟ್ ಈ ಕೇಸ್ ಬಗ್ಗೆ ಅವರು ಮಾತಾಡಿದ್ದು ನ್ಯಾಯ ಕೊಡಿಸ್ಬೇಕು ಅಂತಲೇ. ಆ್ಯಂಡ್ ಎಲ್ಲ ಸಪೋರ್ಟು ಬೇಜಾನ್ ಸಿಕ್ಕಿದೆ. ಹತ್ತತ್ರ ಎಲ್ಲ ಆಲ್ಮೋಸ್ಟ್ ಇಡೀ ಕರ್ನಾಟಕ ವಿಡಿಯೋ ನೋಡ್ಬಿಟ್ಟಿದೆ ಗುರು. 17-16 ಮಿಲಿಯನ್ ವ್ಯೂಸ್ ಅಂದರೆ ಏನು ಸುಮ್ಮನೆನಾ? ಎಲ್ಲರೂ ವಿಡಿಯೋ ನೋಡ್ಬಿಟ್ಟಿದ್ದಾರೆ. ಆ್ಯಂಡ್ ಎಲ್ರಿಗೂ ಸತ್ಯನೂ ಗೊತ್ತು, ಬಟ್ ಅದಕ್ಕೆ ಶಿಕ್ಷೆ ಕೊಡಿಸೋ ಧೈರ್ಯ ಯಾರಿಗೂ ಇಲ್ಲ. ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗೂ ಇಲ್ಲ, ಪೊಲೀಸವ್ರಿಗೂ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಬರೀ ಯೂಟ್ಯೂಬರ್ಸ್ ಮಾತ್ರ ನಾವುಗಳೇ ಕಿರ್ಚಾಡ್ಕೋಬೇಕು. ಎಲ್ಲ ರೆಕಾರ್ಡ್ಸು ಕೊಡಿ, ಅವ್ರ ರೆಕಾರ್ಡ್ಸು ಇಲ್ಲ, ಎಲ್ಲ ಪ್ರೂಫ್ ಎಲ್ಲನೂ ಮಾಯ ಮಾಡಿಬಿಟ್ಟಿದ್ದಾರೆ ಈ ಕೇಸ್ ಬಗ್ಗೆ. ಆ್ಯಂಡ್ ಜಾತಿ ಅದು ಇದು ಅಂತೆಲ್ಲ ಸುಮ್ಮನೆ ಸಮೀರ್ ಬ್ರೋಗೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಂಡು ಸುಮ್ಮನೆ ಹೇಟ್ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬ್ರೋ ಇಲ್ಲಿ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಷ್ಟೇ ಇಲ್ಲಿ ಬೇಕಾಗಿರೋದು. ಜಾತಿ ಮತ ಅಂತೆಲ್ಲ ನೀವು ತೊಗೊಂಡು ಬಂದು ಏನೇ ಜಗಳ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ನ್ಯಾಯ ಸಿಗಬೇಕು. ನಿನ್ನ ಕೈಲಂತರೂ 15 ವರ್ಷದಿಂದ ಏನೂ ಕಿಸಿಯೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈಗ ಯಾರೋ ಒಬ್ಬರು ಮಾಡಿದ್ದಾರೆ, ಅದು ಪರ ನಿಲ್ಲೋಣ. ನಾವು ಇವಾಗ ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡು ನಾವು ಮಾತಾಡ್ತೀವಿ ಅಂದರೆ ಅದೆಲ್ಲ ಆಗದೆ ಇರೋದು ಮಾತು. ಅಷ್ಟು ರೆಕಾರ್ಡ್ಸ್ ಕಲೆಕ್ಟ್ ಮಾಡೋಕ್ಕೂ ನಮ್ಮ ಕೈಲಾಗಲ್ಲ. ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಅಂತೂ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲ. ಬಿಕಾಸ್ ಅಲ್ಲಿರೋದು ಯಾರು ಸಾಮಾನ್ಯ ಜನ ಅಲ್ಲ ಗುರು, ಎಲ್ಲ ಪವರ್ಫುಲ್ ವ್ಯಕ್ತಿ ಈ ಕೇಸಿಂದ ಇರೋದು. ಸೊ ಅವರು ಸಮೀರ್ ಬ್ರೋ ಮಾತಾಡಿದ್ದಾರೆ, ಎಲ್ಲ ರೆಕಾರ್ಡ್ಸ್ ಇದೆ, ಪ್ರೂಫ್ ಇಟ್ಕೊಂಡೇ ಮಾತಾಡಿರ್ತಾರೆ. ಆ್ಯಂಡ್ ಎಷ್ಟು ಬ್ರೂಟಲ್ ಆಗಿದೆ ಅಂದರೆ ಅಧರ್ಮದ ಸ್ಥಳ ಅಂತ ಅವ್ರು ಮೆನ್ಷನ್ ಮಾಡಿರೋದು ಇದಕ್ಕೇನೆ. ಲೈಕ್ ಏನಪ್ಪ, ಮಂಜುನಾಥ ಸ್ವಾಮಿ ಇರೋದಲ್ಲಿ ಆ ದೇವ್ರು ಇರೋದಕ್ಕೆ ಈ ಕೇಸ್ ಮತ್ತೆ ಇದಾಗಿದೆ. ಆ್ಯಂಡ್ ಅದನ್ನೆಲ್ಲ ನೀವು ಜೈನ್ ಟೆಂಪಲ್ ಅದು ಇದು ಅಂತೆಲ್ಲ ಕನ್ಸಿಡರೇ ಮಾಡೋಕ್ಕೆ ಹೋಗ್ಬೇಡಿ. ಕನ್ನಡ ಟೆಕ್ ಫಾರ್ ಯು ಅಂತ ಒಂದು ಚಾನಲ್ ಇದೆ, ಆ ಚಾನಲ್ಗೆ ಹೋಗ್ಬಿಟ್ಟು ನೋಡಿ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಟ್ ಈಸ್ ಕಂಪ್ಲೀಟ್ಲಿ ಹಿಂದೂ ಟೆಂಪಲ್ ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅವ್ರ ಚಾನಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡಿ. ಆ್ಯಂಡ್ ಅರೆಸ್ಟ್ ಆದರೂ ಮತ್ತು FIR ಫೈಲ್ ಆಗಿದೆ ಅದು ಇದು ಅಂತೆಲ್ಲ ಏನೇನೇನೇನೋ ಸುಮ್ಮನೆ ಮಾತುಗಳು ಇದು ಮಾಡ್ತಾಯಿದ್ದಾರೆ. ಬಟ್ ಅರೆಸ್ಟ್ ಆದರೂ ಅನ್ನೋದು ಗಾಸಿಪ್ ಆಗಿತ್ತು ಅನ್ನೋದು ಬಿಟ್ಟರೆ FIR ಫೈಲ್ ಆಗುತ್ತೆ ಅನ್ನೋದು ನಿಜ ಆಗಿತ್ತು. ಆ್ಯಂಡ್ ಅದು ಕೋರ್ಟಿಂದನೇ ಆರ್ಡ್ರ್ ಕೂಡ ಬಂದಿದೆ, ಅರೆಸ್ಟ್ ಎಲ್ಲ FIR ಎಲ್ಲ ಮಾಡೋಂಗಿಲ್ಲ
ಏನು ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅಥವಾ ಏನು ಅವರು ದೊಡ್ಡ ವ್ಯಕ್ತಿ ಆಪೋಸಿಟ್ ಇದ್ದಾರೆ ಅಂತ ಹೇಳಿದ ತಕ್ಷಣ ನೀನು ಅವ್ರನ್ನ ಕರ್ಕೊಂಬಂದು FIR ಮಾಡಿ ಜೈಲಲ್ಲಿ ಕುಂಚಕ್ಕಾಗಲ್ಲ ಅಂತ ಕೋರ್ಟೇ ಆರ್ಡ್ರ್ ಕೊಟ್ಬಿಟ್ಟಿದೆ. ಸೊ ಸಮೀರ್ ಬ್ರೋ ಏನು ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮಗೇನು ಬೇಕು ನ್ಯಾಯ ಬೇಕಷ್ಟೇ. ಲೆಟ್ ಸ್ಟ್ಯಾಂಡ್ ವಿತ್ ಸಮೀರ್ ಬ್ರೋ. ಆ್ಯಂಡ್ ನಿನ್ನೆ ನೈಟ್ ಒಂದು ಸ್ಟೋರಿ ಹಾಕಿದ್ರು ಸಮೀರ್ MD ಬ್ರೋ, DV ಬ್ರೋ, ನೇಮ್ ಈಸ್ ಮಧು, UR ಜ್ಯೂಸ್ ಆ್ಯಂಡ್ SMR ಈ 5 ಜನ ಸೇರಿಕೊಂಡು ಲೈಕ್ ವಿಡಿಯೋ ಮಾಡೋದು ಬೇರೆ. ನಾನು ಕೂತ್ಕೊಂಡು ವಿಡಿಯೋ ಮಾಡಿಬಿಡ್ತೀನಿ, ಅದನ್ನು ನೀವು ನೋಡ್ತೀರಾ. ಬಟ್ ಅವ್ರ ಜೊತೆ ನಿಲ್ಲಬೇಕು ಆ್ಯಂಡ್ ಆ ಕೆಲಸನ ಅವ್ರು ಮಾಡಿದ್ದಾರೆ. ಆ್ಯಂಡ್ ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ ಮಾಡಾಕೋದು ಅಂತಕ್ಕೆ ಅಂದರೆ ನಿಮ್ಮ ಜೊತೆ ನಾವು ಇದ್ದೀವಿ ಬ್ರೋ ಅಂತ ಹೇಳ್ಕೊಳಕ್ಕಷ್ಟೇ. ಸೊ ಲೆಟ್ ಸ್ಟ್ಯಾಂಡ್ ವಿತ್ ಸಮೀರ್ ಆ್ಯಂಡ್ ಜಸ್ಟಿಸ್ ಸಿಗಲಿ. ಆ್ಯಂಡ್ ಧರ್ಮಸ್ಥಳದ ಬಗ್ಗೆ ಎಲ್ಲ ಆ ಥರ ಎಲ್ಲ ಮಾತಾಡ್ಬೇಕಾಗಲ್ಲಪ್ಪ, ಯಾಕಂದರೆ ಅದು ಕಂಪ್ಲೀಟ್ ಹಿಂದೂ ಟೆಂಪಲ್. ನಾವು ಕೈ ಮುಗಿತಾಯಿದ್ದು ಮಂಜುನಾಥ ಸ್ವಾಮಿ ಇದ್ದಾರೆ ಅಂತ. ಅಧರ್ಮದ ಸ್ಥಳ ಅಂತ ಅವ್ರು ಮೆನ್ಷನ್ ಮಾಡಿದ್ದು ಒಂದೇ ರೀಸನ್ ಗುರು. ಇವಾಗ ಧರ್ಮಸ್ಥಳ ಅಂದಮೇಲೆ ಸತ್ಯ, ಅದು ಧರ್ಮ ಅಂದ್ರೇನು ಟ್ರೂತ್ಗೆ ಅಲ್ಲಿ ಬೆಲೆ ಇಲ್ಲ ಅಂದಮೇಲೆ ಧರ್ಮಸ್ಥಳ ಅಂತ ಹೆಸರಿದ್ದು ಏನು ಪ್ರಯೋಜನ ಆಯಿತು ಆ ಹುಡುಗಿಗೆ? ಬೇಡ, ಇದೆಲ್ಲ ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡೋದು ಬಿಟ್ಬಿಡಿ. ನಾವು ಜಾತಿ ಧರ್ಮ ಅಂತೆಲ್ಲ ಫುಲ್ ಡಿವೈಡ್ ಆಗಿಬಿಟ್ಟಿದ್ದೀವಿ. ನಮ್ಮ ಪರ ಯೋಚನೆ ಮಾಡೋದೇ ಬಿಟ್ಬಿಡಿ, ಆ ಹುಡುಗಿ ಪರ ಯೋಚನೆ ಮಾಡೋಣ. ಈಗ ನಾನೇ ಸೌಜನ್ಯ ಆಗಿದ್ದರೆ ನಾನೇನಂತ ಯೋಚನೆ ಮಾಡ್ತೀನಿ, ಧರ್ಮಸ್ಥಳ ಅಂತ ಹೆಸರಿದೆ, ಅಲ್ಲೇ ನನಗೆ ಅನ್ಯಾಯ ನಡೀತಲ್ಲ, ಅಲ್ಲೇ ನನಗೆ ಸತ್ಯಕ್ಕೆ ಬೆಲೆ ಇಲ್ವಲ್ಲ ಅಂತ ಅನ್ಸಲ್ವಾ? ಸೊ ಆ ದೃಷ್ಟಿಲಿ ಅವರು ಅಧರ್ಮಸ್ಥಳ ಅಂತ ಹೇಳಿರೋದು ಬಿಟ್ಟರೆ ದೇವ್ರ ಬಗ್ಗೆ ಏನೂ ಅಂದಿಲ್ಲ. ಇನ್ಫ್ಯಾಕ್ಟ್ ದೇವ್ರ ಬಗ್ಗೆ ಅವ್ರೇನು ಅನ್ನೋದು ಇಲ್ಲ, ಯಾಕಂದರೆ ದೇವ್ರ ಬಗ್ಗೆನೇ ಎಷ್ಟೊಂದು ವಿಡಿಯೋ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಬೇಜಾನ್ ವೀಡಿಯೋಸ್ ಮಾಡಿದ್ದಾರೆ ಅಂತ. ಅದರಲ್ಲಿ ಶಿವಣ್ಣೆ ಎದುರಾಕೊಳ್ಳೋದೇ ಯಾರೋ ಗುರು ಇದೆ. ಶಿವಪ್ಪ ಎಲ್ಲರೂ ಕಾಪಾಡ್ತಾನೆ. ಶಿವಪ್ಪ ಇರೋದಕ್ಕೇ ಈ ಕೇಸ್ ಮತ್ತೆ ಇನ್ವೆಸ್ಟಿಗೇಷನ್ಗೆ ಬಂದಿರೋದು. ಆದರೆ ಎಷ್ಟೊಂದು ವೀಡಿಯೋಸ್ ನೋಡಿದೆ ಗುರು, DV ಅವ್ರು ಮಾತಾಡಿದ್ದಾಗಿರ್ಬೋದು ಅಥವಾ ಟೆಕ್ ಇನ್ ಕನ್ನಡ. ಬೇಜಾರಾಗ್ಬಿಡುತ್ತೆ, ಈ ಹುಡುಗಿಗೆ ನ್ಯಾಯ ಸಿಗಂಗಿದ್ದಿದ್ರೆ ಅವತ್ತೇ ಸಿಗಬೇಕಿತ್ತು. ಎಲ್ಲ ರೆಕಾರ್ಡ್ಸ್ ಪೊಲೀಸವರೇ, ಅವಾಗ ಯಾರ್ಯಾರು ಪವರಲ್ಲಿದ್ದರೋ ಅವರೇ ದುಡ್ಡಿನ ಆಸೆಗೆ ಅಥವಾ ಪವರ್ ಇರೋದಕ್ಕೆ ಅಥವಾ ಇನ್ಫ್ಲೂಯೆನ್ಸ್ಗೋ ಏನೋ ಗೊತ್ತಿಲ್ಲ, ಅವರೇ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ರೆಕಾರ್ಡ್ಸು ಪ್ರೂಫನ್ನೆಲ್ಲ. ಇವಾಗ ನೀನೇನು ಮಾಡಿದ್ರೂ ನ್ಯಾಯ ಸಿಗಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತಾಗಲಿ, ನ್ಯಾಯ ಸಿಗೋದಾದರೆ ಅದಕ್ಕೇನು ಮಾಡಬೇಕು ಅದನ್ನು ನಾವು ಮಾಡೋಣ ಅಂತ DV ಬ್ರೋ ಹೇಳಿದ್ರು. ಆ್ಯಂಡ್ ಸೌಜನ್ಯ ಅನ್ನೋದು ಶಿ ಇಸ್ ನಾಟ್ ಜಸ್ಟ್ ಅ ಗರ್ಲ್, ಅದೊಂದು ಶಕ್ತಿ. ಸೊ ವಿ ಹೋಪ್ ಈ ಕೇಸಲ್ಲಿ ಅಂತಲ್ಲ ಗುರು, ಎಷ್ಟೊಂದು ಜನಕ್ಕೆ ಅನ್ಯಾಯ ಆಗಿದೆ. 4-5 ಕೇಸ್ ಬಂದಿದೆ. ಸಮೀರ್ MD ಬ್ರೋ ಚಾನಲಲ್ಲಿ 4-5 ಕೇಸ್ ಬಗ್ಗೆ ಮಾತಾಡಿದ್ದಾರೆ. ಸೌಜನ್ಯ ಒಂದೇ ಅಲ್ಲ, 4-5 ಕೇಸ್ಗೂ ನ್ಯಾಯ ಸಿಗಬೇಕು. ಇನ್ನೂ ರೆಕಾರ್ಡ್ ಆಗಿರೋದು ಇಷ್ಟಂದರೆ ಇನ್ನೂ ಅನ್ರೆಕಾರ್ಡ್ ಕ್ರೈಮ್ಸ್ ಇನ್ನು ಎಷ್ಟಿದೆಯೋ ಯಾರಿಗೆ ಗೊತ್ತು ಅಲ್ವಾ? ಸೊ ಜಾತಿ ಮತ ಅಂತೆಲ್ಲ ನೀವೆಲ್ಲ ಜಗಳ ಆಡಿಕೊಂಡು ಸುಮ್ಮನೆ ಎಲ್ಲೇ ಇರೋದನ್ನೆಲ್ಲ ಮಾಡಬೇಡಿ ಆಯ್ತಪ್ಪ. ನಾನು ಅವಾಗೇನೋ ಚಿಕ್ಕೋನು ಅಥವಾ ನನ್ನ ಬಗ್ಗೆನೂ ಬಿಡಿ ಅಥವಾ ಬೇರೆಯವ್ರ ಬಗ್ಗೆನೂ ಬಿಡಿ, ಜಾತಿ ಮತ ಅಂತೆಲ್ಲ ಕಿರ್ಚಾಡ್ತಾ ಇದ್ದೀರಲ್ಲ. 15 ವರ್ಷದಿಂದ ಅನ್ಯಾಯ ಆಗಿದೆ ಹಿಂದೂ ಹುಡುಗಿಗೆ. 15 ವರ್ಷದಿಂದ ನೀನೇನು ಗುರು ಮಾಡ್ತಾಯಿದ್ದಿ? 15 ವರ್ಷದಿಂದ ಏನು ಮಾಡ್ತಾಯಿದ್ದಿ? ಆಯಿತು, 15 ವರ್ಷದಿಂದ ನೀನು ಹಿಂದೂ ಅಲ್ವಾ? ಅಥವಾ ಆ ಹುಡುಗಿ ಹಿಂದೂ ಆಗಿದ್ರು ಅನ್ಯಾಯ ಆಗಿದ್ರು ಪರವಾಗಿರಲಿಲ್ವ ನಿನಗೆ? ಏನು ಮಾತಾಡ್ತೀಯೋ ಏನೋ ಯಾರಿಗೆ ಗೊತ್ತಪ್ಪ. ಒಂದು ಸ್ವಲ್ಪ ಯೋಚನೆ ಮಾಡಲ್ಲ, ಏನಿಲ್ಲ. ಸೊ ಅವರೆಲ್ಲೂ ಹಿಂದೂ ಅನ್ನೋ ನೇಮ್ನ ತೊಗೊಂಡಿಲ್ಲ ಆ್ಯಂಡ್ ಆ ದೊಡ್ಡವ್ರ ಹೆಸರು ತೊಗೊಂಡಿಲ್ಲ. ಬಿಕಾಸ್ ಎಲ್ಲ ಪವರ್ಫುಲ್ ವ್ಯಕ್ತಿಗಳಪ್ಪ, ಏನು ಮಾಡೋಕ್ಕಾಗಲ್ಲ. ವೀಡಿಯೋ ಡಿಲೀಟ್ ಮಾಡಿಸ್ತಾರೆ. ವೀಡಿಯೋ ಡಿಲೀಟ್ ಆಗಿರಲಿಲ್ಲ, ಪ್ರೈವೇಟ್ಗೆ ಹಾಕಿದ್ರು. ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳಿದ್ರು ವೀಡಿಯೋ ಡಿಲೀಟ್ ಆಗೈತೆ ಅಂತ. ವೀಡಿಯೋ ಡಿಲೀಟ್ ಆಗಿಲ್ಲ, ಪ್ರೈವೇಟ್ಗೆ ಹಾಕಿದ್ರು. ಸೊ ಆ್ಯಂಡ್ ಅದನ್ನು ಮತ್ತೆ ಇದು ಮಾಡಿದ್ದಾರೆ, ಪಬ್ಲಿಕ್ ಮಾಡಿದ್ರು. ಆ್ಯಂಡ್ ಬೂಸ್ಟ್ ಮಾತ್ರ ಸರಿಗಾಯಿತು ಅದು ವೀಡಿಯೋ. ಎಲ್ಲರೂ ದುಡ್ಡುಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಮಾಡೋಂಗಿದ್ರೆ ಅದು ಕಂಟೆಂಟ್ ಥರ ನೋಡಿ ಬಿಟ್ಬಿಡ್ಬೋದಾಗಿದೆ ಸಮೀರ್ MD ಬ್ರೋ. ಇದಿಲ್ಲ ಅಂದರೆ 100 ಕಂಟೆಂಟ್ ಸಿಗುತ್ತೆ ಅವ್ರಿಗೆ. ಬಟ್ ಇದನ್ನೇ ಇಟ್ಕೊಂಡು ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಮಾಡ್ತಾಯಿದ್ದಾರೆ ಅಂದಮೇಲೆ ಇಟ್ಸ್ ನಾಟ್ ಜಸ್ಟ್ ಫಾರ್ ಕಂಟೆಂಟ್. ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ಕಂಟೆಂಟ್ಗೋಸ್ಕರ ಮಾಡಿದ್ರು, ದುಡ್ಡುಗೋಸ್ಕರ ಮಾಡಿದ್ರು ಅನ್ನೋ ಆಗಿದ್ದಿದ್ರೆ ಈ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡಿಕೊಂಡು ಇನ್ನೊಂದು ವಿಡಿಯೋದಲ್ಲಿ ಚೆನ್ನಾಗಿ ಅಂದರೆ ಹೆಂಗಿದ್ರು ಸಬ್ಸ್ಕ್ರೈಬರ್ಸ್ ಆಗಿ ಹಾಕ್ತಾರೆ. ಬಿಕಾಸ್ ಅವ್ರ ಥರ ಕಂಟೆಂಟ್ ಕೊಡೋರು ಯಾರೂ ಇಲ್ಲ, ಡಿಫ್ರೆಂಟ್ ಕಂಟೆಂಟು. ಈ ವಿಡಿಯೋ ಇಲ್ಲಾಂದರೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ದುಡ್ಡು ಮಾಡ್ಕೊಳ್ಳೋರು ಗುರು. ದುಡ್ಡು ಮಾಡೋ ಆಸೆ ಅವ್ರಿಗಿದ್ದಿದ್ರೆ ಅವ್ರು ಮಾಡಿದ್ದೇ ಒಂದು ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ. ಸೊ ಲೆಟ್ಸ್ ಸ್ಟ್ಯಾಂಡ್ ವಿತ್ ಸಮೀರ್ ಬ್ರೋ ಏನೇ ಆದ್ರೂ. ಆ್ಯಂಡ್ ಇನ್ನೊಂದು ನಮಗೊಂದು ಪ್ರೌಡ್ ಫೀಲಿಂಗ್ ಏನಪ್ಪ ಅಂತಂದರೆ, ನಾವು ಇಷ್ಟಪಟ್ಟು ಫೇಮಸ್ ಮಾಡಿದಂತಹ ವ್ಯಕ್ತಿ ಅಂದರೆ, ನಾನು ಒಂದು ಟೈಮಲ್ಲಿ ಸಬ್ಸ್ಕ್ರೈಬರ್, ಇವಾಗ ನಾನು ಯೂಟ್ಯೂಬರ್ ಆಗಿರ್ಬೋದು,
ಬಟ್ ನಾನು ಒಂದು ಟೈಮಲ್ಲಿ ಸಬ್ಸ್ಕ್ರೈಬರೇ ಆಗಿದೆ DV SMR ನೇಮೀಸ್ ಮೋದವ್ರಿಗೆಲ್ಲ. ಸೊ ಅವರು ಇದ್ರ ಪರ ಸ್ಟ್ಯಾಂಡ್ ತೊಗೊಂಡು ಅವ್ರಿಗೆ ಇರೋ ಪವರು ಏನು ಕಮ್ಮಿ ಏನಲ್ಲ. SMR ಬ್ರೋಗು 1 ಮಿಲಿಯನ್ ಮೇಲಿದ್ದಾರೆ. ಬಟ್ ದುಡ್ಡಿನ ಪವರ್ ಅಂತೆಲ್ಲ ಬರೋಲ್ಲ ಇಲ್ಲಿ, ಜನಗಳ ಸಪೋರ್ಟ್ ಅಷ್ಟೇ ಬರೋದು. ಬಿಕಾಸ್ ದುಡ್ಡು ಆಲ್ರೆಡಿ ಯಾರ್ಯಾರ ಕೊಂಡ್ಕೋಬೇಕು ಅವ್ರನ್ನೆಲ್ಲರೂ ಕೊಂಡ್ಕೊಂಬಿಟ್ಟಿದೆ. ಇಲ್ಲಿ ಜನಗಳು ನಾವು ಒಂದಾಗಿದ್ದರೆ ನ್ಯಾಯ ಸಿಗುತ್ತೆ. ಮತ್ತು ದುಡ್ಡಿಂದ ಮಾಡೋಕ್ಕೆ ಹೋಗ್ತೀನಿ ಅದು ಇದು ಅಂದರೆ ಏನೂ ಆಗದಿರೋ ಕೆಲಸ ಅವೆಲ್ಲ. ಸೊ ಎಷ್ಟು ಜನ ಎಲ್ಲರೂ ಆಲ್ಮೋಸ್ಟ್ ಇಡೀ ಕರ್ನಾಟಕ ಸಮೀರ್ ಬ್ರೋ ಪರ ಇದೆ. 99.9% ಜನ ಸಮೀರ್ ಬ್ರೋಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಬಿಟ್ಟರೆ ಎಲ್ಲೋ 1% ಜನ ಅಷ್ಟೇ ಜಾತಿ ಧರ್ಮ ಅಂತೆಲ್ಲ ಮಾತಾಡ್ತಾ ಇರೋದು. ಸೊ ಅವ್ರಿಗೆಲ್ಲ ಹೇಳೋದಷ್ಟೇ, ಇಷ್ಟು ದಿನ ಎಲ್ಲೋಗಿದ್ದಪ್ಪ ನೀನು, ಸಮೀರ್ ಬ್ರೋ ವಿಡಿಯೋ ಮಾಡೋವರೆಗೂ ಸಮೀರ್ ಬ್ರೋ ಮುಸ್ಲಿಮ್ ಅಂತ ಗೊತ್ತಿರಲಿಲ್ವಾ, ಅಥವಾ ಹುಡುಗಿ ಅನ್ಯಾಯ ಆಗಿರೋ ಸೌಜನ್ಯ ಹುಡುಗಿ ಹಿಂದೂ ಅಂತ ಗೊತ್ತಿರಲಿಲ್ವಾ, ಅಥವಾ ನಿನ್ನ ಜಾತಿ ಏನೋ ನಿನಗೆ ಗೊತ್ತಿರಲಿಲ್ವಾ? ಒಬ್ಬ ಮಾತಾಡಿದ ತಕ್ಷಣ ಇಷ್ಟೆಲ್ಲ ಆಯ್ತಿದೆ ಅಂದರೆ ಗಿರೀಶ್ ಮೊಟ್ಟನ್ ಅವ್ರವ್ರು ಮಾತಾಡಿದ್ದಾರೆ, ಅವರೆಲ್ಲ ಹಿಂದೂನೇ ತಾನೆ, ಅವ್ರಿಗೆ ಸಪೋರ್ಟ್ ಮಾಡ್ಬೋದಾಗಿತ್ತಲ್ಲ ನೀನು. ಸಮೀರ್ ಬ್ರೋ ಮಾತಾಡಿದ ತಕ್ಷಣ ನೀನು ಅದು ಇದು ಅಂತ ಬರೋಂಗಿದ್ದಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೋದಿತ್ತಲ್ಲ. ಅಷ್ಟೇ ವಾಯ್ಸ್. ಎಲ್ಲರೂ ಕಮೆಂಟಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕಿ. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಏನೇ ಅಪ್ಡೇಟ್ ಇದ್ದರೂ ಸಮೀರ್ ಬ್ರೋ ಕೊಡ್ತಾರೆ. ಸಮೀರ್ ಬ್ರೋ ಚಾನಲ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನಾನೇನು ಹಾಕೋದು. ಸೊ ಲೆಟ್ ಸ್ಟ್ಯಾಂಡ್ ವಿತ್ ಸಮೀರ್ ಬ್ರೋ ಆ್ಯಂಡ್ ಜಸ್ಟಿಸ್ ಸಿಗಲಿ. ಆ್ಯಂಡ್ DV ಬ್ರೋ SMR ನಿಮ್ಗೆಲ್ಲರಿಗೂ ದೊಡ್ಡ ಹ್ಯಾಟ್ಸ್ ಆಫ್, ಎಸ್ಪೆಷಲಿ DV ಬ್ರೋ. ಯಾಕಂದರೆ DV ಬ್ರೋಗೆ ಅವ್ರು ದೊಡ್ಡವರು ಅಂತ ಯಾರಿದ್ದಾರೋ ಅವ್ರು ತುಂಬ ಕ್ಲೋಸು. ಬಟ್ ನ್ಯಾಯ ಎಲ್ಲಿದೆ ಅದ್ರ ಪರ ಹೋರಾಡ್ತಾ ಇರೋದಕ್ಕೆ DV ಬ್ರೋ ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫು. ಮೋಟೋ ಕಮ್ಯುನಿಟೀಲಿ ನೀವಿರೋದೇ ನಮಗೊಂದು ಶಕ್ತಿ. ಇವಾಗ ನೀವು ಈ ಕೇಸಿಗೆ ನಿಂತಿದ್ದೀರಾ ಅಂದರೆ ನಿಮ್ಮ ಡಿವಿಯನ್ಸ್ ಯಾರೂ ಕಮ್ಮಿ ಇಲ್ಲಪ್ಪ. ಆಲ್ರೆಡಿ ಡಿವಿಯನ್ಸ್ ಪವರ್ ಏನು ಅಂತ ಕೆಲವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಡಿವಿಯನ್ಸ್ ಪವರ್ ಏನು ಅಂತ. ಆ್ಯಂಡ್ ಯೂಟ್ಯೂಬ್ ಪವರ್ ಏನು ಅಂತಲೂ ಇವಾಗ ತೋರಿಸ್ಬೇಕಾಗಿದೆ. ಸೊ ಲೆಟ್ಸ್ ಸ್ಟ್ಯಾಂಡ್ ವಿತ್ SMR, DV, ನೇಮ್ ಈಸ್ ಮಧು, ಯುವರ್ ಟೀಜೂಸ್ ಆ್ಯಂಡ್ ಮೇನ್ಲಿ ಸಮೀರ್ MD ಬ್ರೋ. ಸಮೀರ್ MD ಬ್ರೋಗೆ ಏನೂ ಆಗೋಲ್ಲ, ಫಿಕ್ಸ್ ಅದಂತರು. ಬಿಕಾಸ್ ಇಲ್ಲಿ ಅವ್ರಿಗೆ ಒಂಚೂರು ಗಾಯ ಆದ್ರೂ ಯಾರು ಮಾಡಿದ್ದು ಅಂತ ಈಸಿಯಾಗಿ ಕಂಡು ಹಿಡಿದ್ಬಿಡ್ತಾರೆ ಗೌರ್ಮೆಂಟವರು. ಗೌರ್ಮೆಂಟ್ ಕಂಡಿಲ್ಲ ಜನ ಕಂಡು ಹಿಡಿದ್ಬಿಡ್ತಾರೆ. ಆ ಲೆವೆಲ್ಗೆ ಆಲ್ರೆಡಿ ಇವಾಗ ಪ್ರಚಾರ ಆಗ್ಬಿಟ್ಟಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ನ್ಯಾಯ ಬೇಕಷ್ಟೇ. ಸೊ ದೇವರೇ ಕಾಪಾಡಲಿ. ಮಂಜುನಾಥ ಸ್ವಾಮಿ ಇರೋದಕ್ಕೇ ಆ ಕೇಸ್ ಮತ್ತು ರೀಇನ್ವೆಸ್ಟಿಗೇಷನ್ಗೆ ಬಂದಿದೆ. ಆ್ಯಂಡ್ ಮಂಜುನಾಥ ಸ್ವಾಮಿ ನೀನೇ ಕಾಪಾಡಬೇಕಪ್ಪ. ಹರ ಹರ ಮಹಾದೇವ್. ನಮಸ್ಕಾರ.